ಹಾಯ್ ಎವ್ರಿವನ್. ಇವತ್ತಿನ ವಿಷಯ ಬಂದು ಯಾಕೆ ಟೆಂಪ್ರವರಿ ಪವರ್ ಸಿಗ್ತಾ ಇಲ್ಲ ಅಂತ. ಆಲ್ಮೋಸ್ಟ್ ತ್ರೀ ಮಂತ್ಸಿಂದ ಆಲ್ ಓವರ್ ಕರ್ನಾಟಕ ಎಲ್ಲಿ ಹೊಸ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ನಡೀತಾ ಇಲ್ಲ. ಯಾಕಂದರೆ ಯಾರಿಗೂ ಟೆಂಪ್ರವರಿ ಪವರ್ ಸಿಗ್ತಾ ಇಲ್ಲ. ಈ ಒಂದು ಆಲ್ರೆಡಿ ಬಿಲ್ಡಿಂಗ್ ಕಟ್ಟಿರೋರಿಗೆ ಪರ್ಮನೆಂಟ್ ಪವರ್ ಕೂಡ ಸಿಗ್ತಾ ಇಲ್ಲ. ರೀಸನ್ ಏನಂದರೆ ಸುಪ್ರೀಂ ಕೋರ್ಟಿಂದ ಆರ್ಡರ್ ಬಂದಿದೆ, ಯಾರಿಗೆ ಶಾಂಕ್ಷನ್ ಡ್ರಾಯಿಂಗ್ ಇದೆ ಪ್ರಾಪರ್ ಸೆಟ್ ಬ್ಯಾಕ್ ಇರುವಂಥದ್ದು ಆ ಥರ ಡ್ರಾಯಿಂಗ್ ಇದ್ದರೆ ಮಾತ್ರ KEB ಅವರು ಕರೆಂಟ್ ಕೊಡಬೇಕು ಅಂತ. ಸೊ KEB ಕರೆಂಟ್ ಕೊಡಬೇಕು ಅಂದರೆ CC ತೊಗೋಬೇಕು, OC ತೊಗೋಬೇಕು. ಸೊ ಇವಾಗ ಏನಾಗಿದೆ ಅಂದರೆ ನಾವು ಪ್ರಾಪರ್ ಸೆಟ್ ಬ್ಯಾಕ್ ಇರುವಂಥ ಶಾಂಕ್ಷನ್ ಡ್ರಾಯಿಂಗ್ ತೊಗೊಂಡ್ರೆ 30-40 ಸೈಟ್ಗೆ 1200 ಸ್ಕ್ವೇರ್ ಫೀಟ್ಗೆ ಆಲ್ಮೋಸ್ಟ್ ಓನ್ಲಿ 600 to 650 ಸ್ಕ್ವೇರ್ ಫೀಟ್ ಮಾತ್ರ ಬಿಲ್ಡಿಂಗ್ ಕಟ್ಟಬೇಕಾಗತ್ತೆ. ಆಲ್ಮೋಸ್ಟ್ ಹಾಫ್ ಆಫ್ ದ ಸೈಟ್ ಖಾಲಿ ಬಿಡಬೇಕಾಗತ್ತೆ. ಅದರಿಂದ ಯಾರೂ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ರೆಡಿ ಇಲ್ಲ, ಡ್ರಾಯಿಂಗ್ ತೊಗೊಂಡು ಮಾಡೋಕ್ಕೆ ರೆಡಿ ಇಲ್ಲ. ಸೊ ಆದ್ದರಿಂದ ಯಾರೂ OCನೂ ತೊಗೊಳಕ್ಕಾಗ್ತಾಯಿಲ್ಲ, CCನೂ ತೊಗೊಳಕ್ಕಾಗ್ತಾಯಿಲ್ಲ. ಅದರಿಂದ ಇವಾಗ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅವರು ಇವಾಗ ಇಂಟ್ರೆಸ್ಟ್ ತೋರಿಸಿದ್ದಾರೆ, ಅದ್ರ ಬಗ್ಗೆ ನಾವು ಏನಾದರೂ ಆ್ಯಕ್ಷನ್ ತೊಗೊತೀವಿ ಅಂತ. ಸೊ ಈಗ ಅದು ಇವಾಗ ಹೇಳಿದ್ದಾರೆ ಅಂದರೆ ಅಟ್ಲೀಸ್ಟ್ ಇನ್ನೂ ಒಂದು 2 ರಿಂದ 3 ತಿಂಗಳು ಇನ್ನು ಡ್ರ್ಯಾಗ್ ಆಗುತ್ತೆ. ಇದು ಇನ್ನು ಯಾವಾಗ ಕ್ಲಿಯರೆನ್ಸ್ ಸಿಗುತ್ತೋ ಗೊತ್ತಿಲ್ಲ. ಅಲ್ಲಿವರೆಗೂ ನಾವು ಕಾದು ನೋಡಬೇಕು. ಅಂದರೆ ವೇಟ್ ಆ್ಯಂಡ್ ಸಿ. ಥ್ಯಾಂಕ್ ಯು.